ಏನಂದರೆ ಯಾವಾಗೂ ಮನೇಲಿ ಸರ್ ಹಗಲು ರಾತ್ರಿ ಎಲ್ಲ ಪೆನ್ ತಗೊಂಡು ಬರಿತಾ ಇರೋದೇ ಕೆಲಸ. ಏನು ಬರೀತಾನೆ ಮಾತ್ರ ಒಳ್ಳೆ ಕುಕ್ ಸರ್ ಅವನು. ಅಡುಗೆ ಪಡುಗೆ ಅಂದರೆ ಸ್ವಾವಲಂಬನೆ ಅವನು, ಯಾರ ಹತ್ರನೂ ಕೇಳಲ್ಲ. ನನಗೆ ಹೊಟ್ಟೆ ಹಸಿ ಅಂತ ಕೊಡಿ ಅಂತ ಕೇಳ್ತಿರ್ಲಿಲ್ಲ, ಒಂದು ಇದು ಅಂತ ಕೇಳ್ತಿರ್ಲಿಲ್ಲ. ಮನೆ ಊರಿಂದನೇ ಅಕ್ಕಿ ತಂದುಬಿಡೋನು, 20-30 kg ಅವನೇ ಅಗ್ಲಿ ಮೇಲೆ ತಗೊಂಡು ಬಂದ್ಬಿಡೋನು. ಇಲ್ಲೇನಾದ್ರು ಮಾಡ್ಕೊಂಡು ಮನೇಲಿ ಮಾಡ್ಕೊತಿದ್ದಾವೆ, ಹೋಟ್ಲಲ್ಲೂ ಜಾಸ್ತಿ ಹೋಗಿ ತಿಂತಿರಲಿಲ್ಲ. ಈಗ ನಂಗೆ ಪರಿಚಯ ಆಯ್ತಲ್ಲ, ಫೋನ್ ಮಾಡ್ತಿದ್ದ, ಹೇಳಿ ನಾನು ಒಂದು ಕತೆ ಇದು ಮಾಡಿದ್ದೀನಿ ಮಾಡೋಲ್ಲ ನಮಗೆಲ್ಲ ಅದ್ರ ಗಾಳಿಗಂದ ಏನು ಗೊತ್ತು, ನಾವ್ಯಾಕೆ ಕತೆ ಹೋದ್ರೆ ಇಲ್ಲ ಅಣ್ಣ ಒಂಚೂರು ಏನಾದ್ರು ಚೇಂಜಸ್ ಇದ್ರಿ ಅಣ್ಣ ನೀವು ಪೂರ್ತಿ ಓದ್ಬಿಟ್ಟು ಯಾವ್ದಾರ ಪಂಚಿಂಗ್ ಡೈಲಾಗು ಹಿಂಗೆ ಸುಮ್ಮನೆ ಬೆಳಗ್ಗೆ ರಾತ್ರಿವರೆಗೂ ಬರ್ಕೊ ಕೂತ್ಕೊಂಡ್ರೆ ಯಾರು ನೋಡ್ತಾರೆ, ಏನು ಮಾಡ್ತಾರೆ, ಏನು ಹೊಟ್ಟೆ ತುಂಬ್ತದೇನೋ. ಅವಾಗ ನಾವು ಇಲ್ಲಿಂದ ನಾನು ಏನೋ ಹೋಟ್ಲಲ್ಲಿ ತೊಗೊಂಡೋಗೋದು, ಇಬ್ಬರು ಜೊತೆಲೇ ಊಟ ಮಾಡ್ತಿದ್ದೋ. ಈಗ ಅದರಲ್ಲಿ ತುಂಬ ಕಷ್ಟಪಡ್ತಾ ಇದ್ರು ಒಟ್ಟಾರೆ, ಯಾಕೆಂದ್ರೆ ನೀವು ಹೇಳಿದಾಗೆ ರೂಮ್ಗಳಲ್ಲಿ ಊಟಕ್ಕೂ ಕಷ್ಟ ಇತ್ತು ಅಂತ. ಹೌದು ಸರ್, ನಾನು ಕಂಡಂಗೆ ಅವನು ಹೊಟ್ಟೆ ತುಂಬ ಮಲಗಿರೋದಕ್ಕಿಂತ ಹಸ್ಕೊಂಡು ಮಲಗಿರೋದು ಜಾಸ್ತಿ ಇದೆ. ಅಂದರೆ ಕಷ್ಟ ಹೇಳ್ಕೊತಾ ಇದ್ರ ನಮ್ಮ ಊರಿನಲ್ಲಿ. ನಾನು ಆಕ್ಚುಲಿ ಊರು ಬಿಟ್ಟು ಬೇರೆ ಬಂದಿದ್ರಂತೆ ಸ್ವಲ್ಪ ದಿನ, 1 ವರ್ಷ 2 ವರ್ಷ ಹೇಳ್ಕೊತಾ ಇದ್ರೆ ಏನಾದರೂ ನಾನು ಊರು ಬಿಟ್ಟು ಬಂದ್ಬಿಡೀನಿ, ಏನಾದರೂ ಮಾಡಬೇಕು ಇಲ್ಲಿ ಬೆಂಗಳೂರಿನಲ್ಲಿ. ಅಲ್ಲಿ ಊರು ಬರೋಕ್ಕಿಂತ ಮುಂಚೆ ಊರು ಫ್ರೆಂಡ್ ಜೊತೆನೇ ಒಂದು ಇದು ಮಾಡಿದ್ರು, ಆ ಚಪ್ಪಲಿದು ಯಾವುದೋ ಒಂದು ಕಾನ್ಸೆಪ್ಟ್ ಮಾಡಿದರು. ಈ ಸೊತ್ತೋಗ್ಬಿಟ್ಟು ಚಪ್ಪಲಿದು ಅದು ತುಂಬ ಚೆನ್ನಾಗಿದೆ, ಅದೆಲ್ಲ ಮಾಡಿದರು. ಅವ್ರಿಗೆ ಅದೇ ಹುಚ್ಚಾಗೋಯ್ತು, ಇದು ನಾನು ಮಾಡ್ತೀನಿ ಮಾಡೋ ಇದೈತೆ, ಏನಾದ್ರು ಮಾಡಬೇಕು. ಸುಮ್ಮನೆ ಬರೀ ಕೈಲಿ ವಾಪಸ್ ಕೂರ್ಕೊಂಡೋದ್ರೆ ಬೈತಾರೆ, ಮನೇಲೆಲ್ಲ ಆಡ್ಕೋತಾರೆ. ಏನೋ ಯಾವ್ದಾರು ಕೆಲಸ ಮಾಡೋ ಯಾರಿಗೋ ಅದೃಷ್ಟ ಇರೋರು 10 ಜನದಲ್ಲಿ 100 ಜನದಲ್ಲಿ 1000 ಜನದಲ್ಲಿ ಒಬ್ಬರು ಆಯ್ಕೆ ಇರ್ತಾರೆ, ಅವರು ಇದು ಮಾಡ್ತಾರೆ. ಅಂದರೆ ಅದರಿಂದ ಬಂದಿದೆಯಲ್ಲ ಯಾರ ಇಲ್ಲಿ ಉಟ್ಕೊಂಡು ಅಂದರೆ ಏನು ಕೆಲಸ ಇರ್ತದೆ ಅವೆಲ್ಲ ಮಾಡ್ತಿದ್ದ.